ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSQAAC ಮೌಲ್ಯಾಂಕನ ಮಾರ್ಚ್ 2024ರ ಒಂದು ಕನ್ನಡದ ಒಂದು ಅಧಿಕೃತ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇದು ಪ್ರಥಮ ಭಾಷೆ ಕನ್ನಡ ತರಗತಿ 5 ಉತ್ತರಗಳ ವಿವರ ಈ ಥರ ಇದೆ ನೋಡಿ. 1ನೇ ಪ್ರಶ್ನೆಗೆ ಆಪ್ಷನ್ ಬಿ ಪಂಚಮಿ ಅಂತಾಗಿತ್ತು. 2ನೇದಕ್ಕೆ ಆಪ್ಷನ್ ಎ ಆಮ್ ಕಡಿದರೆ ಯಾಕೆ ಅನ್ನುವಂಥದ್ದಾಗಿತ್ತು. ಇದಕ್ಕೆ ಅಂಕಗಳು 1. ಹಾಗೆ 3ನೇದಕ್ಕೆ ಆಪ್ಷನ್ ಡಿ ಹೆಸರಾಗಿದೆ ಸರಿಯಾದ ಉತ್ತರ. 4ನೇದಕ್ಕೆ ಅರಣ್ಯ ಪೀಡಿಸು. 5ನೇದಕ್ಕೆ ದಾಕ್ಷಿಣ್ಯ 1 ಅಂಕ. ಹಾಗೆ ಕಣ್ ಪ್ಲಸ್ ಪನಿ ಕಂಬನಿ ಅಂತಾಗಿತ್ತು. ಹಾಗೆ 7ನೇದಕ್ಕೆ ಆಪ್ಷನ್ ಎ ಪ್ರಕೃತಿ ಭಾವ. 8ನೇದಕ್ಕೆ ಬಿ ತಯಾರಿಸಿದಳು. 9ನೇದಕ್ಕೆ ಸಿ ಅಶ್ವಿನಿ ಶಾಲೆಗೆ ಹೋಗುತ್ತಾಳೆ. 10ನೇದಕ್ಕೆ ಡಿ ಏಕವಚನ ಮತ್ತು ಏಕವಚನ ಮಧ್ಯಮ ಪುರುಷ ಅಂತಾಗಿತ್ತು. ಹಾಗೆ 11 ಗಿಳಿ ಶುಕ. 12 ಕರಡಿ ಅಂತಾಗಿತ್ತು. 13 ಮೌನವ ಮಾಡಿದರೇನು ಫಲ ಅನ್ನುವಂತಾಗಿತ್ತು. ನೆಕ್ಸ್ಟ್ 14ನೇದಾಗಿ 1973ರಲ್ಲಿ ಆಪ್ಷನ್ 14ನೇದು ಇದಾಗಿತ್ತು. ಓಕೆ, ನೆಕ್ಸ್ಟ್ ನೋಡೋದಾದರೆ 15ನೇ ಪ್ರಶ್ನೆಗೆ ಮರಕುಟಿಗ, ಕಾಗೆ, ಗುಬ್ಬಿ, ಮೈನಾ, ಟಿಟ್ಟಿಬಾ. ಕನಿಷ್ಠ ಒಂದು ಅಂದರೆ ಇದು 2 ಅಂಕದ ಒಂದು ಪ್ರಶ್ನೆ ಆಗಿತ್ತು. ಹಾಗೆ ಇಲ್ಲಿ ಅಂಗಡಿ, ಮಳಿಗೆ, ಮಾಲ್ ಇವುಗಳಲ್ಲಿ ಮಗುವಿನ ಪರಿಸರಕ್ಕೆ ಅನುಗುಣವಾಗಿ ಕನಿಷ್ಠ 4 ಅಂದರೆ ಇಲ್ಲಿ ಪಟ್ಟಿಗಳನ್ನು ಮಾಡೋದಿತ್ತು. ಇದನ್ನು ನಿಮಗೆ ಆ ಒಂದು ಪ್ರಶ್ನೆಯ ಮೇಲೆ ಒಂದು ನಿಮಗೆ ಅಂಕಗಳನ್ನು ಕೊಡುವಂಥದ್ದು 2 ಅಂಕ. ಹಾಗೆ ಭಾರತ ಸರ್ಕಾರವು 17ನೇ ಪ್ರಶ್ನೆಯು ಭಾರತ ಸರ್ಕಾರವು ಬೇವೂರರಿಗೆ ಪದ್ಮಭೂಷಣ ಪ್ರಶಸ್ತಿ ಹಾಗೂ ಪರಮ ವಿಶಿಷ್ಟ ಸೇವಾ ಪದಕವನ್ನು ಕೊಟ್ಟು ಗೌರವಿಸಿತು. ಹಾಗೂ ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಜನರಲ್ JG ಬೇವೂರರ ಹೆಸರಿಡಲಾಯಿತು ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗೆ ರಾಯಣ್ಣ ದೇಶಭಕ್ತಿ, ತ್ಯಾಗ, ಹೋರಾಟ, ಬ್ರಿಟಿಷರನ್ನು ಹೊಡೆದೋಡಿಸಲು ಮಾಡಿದ ಸಾಹಸದಿಂದಾಗಿ ರಾಯಣ್ಣನ ನೆನಪು ಇಂದಿಗೂ ನಾಡಿನ ಜನರಲ್ಲಿ ಉಳಿದಿದೆ. 18ನೇ ಪ್ರಶ್ನೆಗೆ ಈ ಥರ ಒಂದು ಬರೀಬೇಕಿತ್ತು. ಹಾಗೆ 19ನೇದು ಅಂದರೆ ಒಂದು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಬರೀ ಅಂತಿತ್ತು. ಅದರ ವಿದ್ಯಾರ್ಥಿಗಳಂದು ವಿವೇಚನೆಗೆ ಸಂಬಂಧಪಟ್ಟಿದ್ದು ಅದರ ಮೇಲೆ ಒಂದು ಅಂಕಗಳನ್ನು ಕೊಡುವಂಥದ್ದು. ಹಾಗೆ 20ನೇದಕ್ಕೆ ತಾಯಿ ಎಂದರೆ ಬನ್ನಿ ನಿಮ್ಮ ಕಂದನನ್ನು ಕರೆತನ್ನಿ, ಕಂದನಲ್ಲಿರುವ ಭಯವನ್ನು ನಮ್ಮ ಜಾಂಬವಂತ ಕೊಲ್ಲುವನು, ಈ ಜಾಂಬವಂತನ ರೋಮಗಳಲ್ಲಿ ಭೀಮ ಬಲವಿದೆ, ಈ ರೋಮಗಳಲ್ಲಿ ನಿಮ್ಮ ಕಂದನ ಕೊರಳಿನಲ್ಲಿ ಒಂದನ್ನು ಕಟ್ಟಿರಿ ಎಂದು ಕವಿ ಹೇಳುತ್ತಾನೆ. ಇದು 3 ಅಂಕದ ಒಂದು ಪ್ರಶ್ನೆಯಾಗಿತ್ತು. ಹಾಗೆ 21ನೇದಾಗಿ ಕುರಿ ಕಾಯುವ ಕುರಿಯೊಂದಿಗೆ ದನ ಮೇಯಿಸುವ ಮಕ್ಕಳು, ಗುಡ್ಡ ಬೆಟ್ಟ ಮರ ಹುಲ್ಲು ಆಟ, ಇದಕ್ಕೆ ಸಂಬಂಧಿಸಿದಂಥ 5 ವಾಕ್ಯಗಳಿದ್ದರೆ ಇಲ್ಲಿ ಪೂರ್ಣಾಂಕಗಳನ್ನು ನಿಮಗೆ ಕೊಡುವಂಥದ್ದು. ಹಾಗೆ ನೆಕ್ಸ್ಟ್ ನೋಡೋದಾದರೆ 20ನೇದಾಗಿ ಒಂದು ಪತ್ರಲೇಖನನ ಕೇಳಿದ್ರು. ಇದರೊಳಗೆ ಇವರಿಂದ ದಿನಾಂಕ, ವಿದ್ಯಾರ್ಥಿ ಹೆಸರು, ತರಗತಿ, ಇವರಿಗೆ ಮುಖ್ಯ ಶಿಕ್ಷಕರು, ಮಾನ್ಯ ವಿಷಯ, ರಜೆ ಕೋರಿ, ಇಮೇಲ್ ಕಂಡ ಪಾಲಕರ ಸಹಿ, ಈ ಥರ ಒಂದು ಪತ್ರದಲ್ಲಿ ಈ ಎಲ್ಲ ಅಂಶಗಳಿತ್ತಂದ್ರೆ ನೀವು ಅದಕ್ಕೆ ಒಂದು ಅಂಕಗಳನ್ನು ಕೊಡಬಹುದು. ಹಾಗೆ ಅಮ್ಮನ ಕೈ ತುತ್ತು ತೋರಿಸಿದ ಪ್ರೀತಿ, ಕಲಿಸಿದ ಪಾಠ, ಹಾಕಿಕೊಟ್ಟ ಹಾದಿ ಎಲ್ಲವೂ ನಮಗೆ ದಾರಿದೀಪ, ತಾಯಿ ನನ್ನ ಮೇಲಿಟ್ಟಿರುವ ಪ್ರೀತಿಯನ್ನು ಕಂಡು ಮಗನಿಗೆ ತನ್ನ ತಪ್ಪಿನ ಅರಿವಾಯಿತು. ಈ ಥರ ಒಂದು ನಿಮಗೆ ಅಧಿಕೃತ ಈ ಒಂದು ಉತ್ತರಗಳಂತ ಹೇಳ್ಬೋದು. ಹಾಗಾಗಿ ಇದರ ಆಧಾರದ ಮೇಲೆ ನಿಮಗೆ ಎಷ್ಟು ಅಂಕಗಳು ಬರ್ಬೋದು ಅಂತ ನಿಮಗೊಂದು ಕ್ಲಿಯರಿಟಿಯಾಗಿ ಗೊತ್ತಾಗುತ್ತೆ. ಹಾಗಾದರೆ ನಿಮಗೇನಾದ್ರು ಇದರ ಬಗ್ಗೆ ಏನಾದ್ರು ಸಂದೇಹಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್. ಹಾಗೆ ಇದೊಂದು PDF ತಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಡಲಾಗಿದೆ. ಅಲ್ಲಿ ಹೋಗಿ ತಾವು ಜಾಯಿನ್ ಆಗೋದ್ರ ಮೂಲಕ ಈ ಒಂದು PDF ಡೌನ್ಲೋಡ್ ಮಾಡಿಕೊಳ್ಬೋದು.